पुलिस के अंदाजे के मुताबिक ये मर्डर किस लिए किया गया, इनका नाम क्या था, ये कहाँ के रहने वाले थे, ये क्या काम करते थे, किस रोड पर इनका मर्डर किया गया, किस तरह से किया गया, वहां पर कितने फायरिंग हुए, ये पूरी इंफॉर्मेशन आपको इस वीडियो के अंदर मिल जाएगी। तो आपसे एक छोटी सी रिक्वेस्ट है कि आप ये चैनल को सब्सक्राइब करें और इस वीडियो को कंप्लीट देखें। अबूशा कोटलेकर, अबूशा मान्या। 14 अप्रैल मंगल की रोज तकरीबन शाम के 4:30 बजे बीजापुर शहर के इंडस्ट्रियल एरिया के पास एक रोड गुजरती है। वो रोड इतनी छोटी है कि वहां पर दूसरी बड़ी गाड़ी जा नहीं सकती, सिर्फ एक बड़ी गाड़ी वहां से गुजर सकती है। उसी वक्त शाम के 4:30 बजे राजू नामी शख्स अपनी थार लेकर उस रोड से आ रहे थे। उसके सामने से जो है जोर से एक डंपर आकर उनको ठोक देती है। डंपर से थार को मारने के बाद शायद के आरोपियों को ये डाउट आता है कि राजू जो है अपने थार में शायद वो जिंदा रहेगा। तो इसके हिसाब से इन्होंने क्या करते हैं, अब डंपर जो है थार को मारने के बाद थार की दरवाजा जो है पूरा सामने का हिस्सा पूरा बेंड हुए रहता। तो इनको डाउट आने के बाद इन्होंने क्या करती है, वो दरवाजे तोड़कर कांच की गिलासा को तोड़कर राजू के ऊपर 3 से 5 मरतबा ये फायरिंग करती, फायरिंग करके वहां पर इनका मर्डर करके चले जाते। अब हमें सबसे पहले ये मालूम करना है कि ये राजू शख्स जो है कौन थे। राजू नामी ये जो शख्स है, इनकी जो उम्र है 48 साल के थे। ये बीजापुर शहर के पास एक खेड़ा गांव आता है अली आबादी करके, वहाँ के एक ग्राम पंचायत के पहले एक मेंबर थे ग्राम पंचायत के। ये जो असल में गोलडी गांव, उसी साइड जो है एक गोलडी गांव करके आता है, वहाँ के रहने वाले थे। अब हमें ये मालूम करना है कि ये मर्डर होने की क्या वजह है। देखिए, जहाँ तक पुलिस को अंदाजा है मर्डर करने की जो वजह है, जहाँ तक पुलिस को शक है, ये खानदानी झगड़े प्रॉपर्टी को लेकर हुआ है। अभी वो आरोपी जो है अरेस्ट नहीं हुए। अरेस्ट होने के बाद जो पूरी इन्फॉर्मेशन मिल जाएगी ये मर्डर क्यों हुआ, किस लिए किया गया। लेकिन अभी तक जहाँ पर जितना शक है, जितना डाउट आता है कि ये खानदानी झगड़े को लेकर, प्रॉपर्टी को लेकर हुआ है। अभी मर्डर को लेकर उनकी घर वालों ने क्या कहा और बीजापुर शहर की एसपी ने क्या कहा, आप वीडियो के अंदर देख सकते हैं। अबूशा कोटलेकर, अबूशा मान्या, अंकुश गोरड, तुकाराम करे ಅವ್ರದ ಮೊದಲೇ ತಿಂಡಿತ್ತು। ಒಬ್ಬರ ಸಲ ಒಬ್ಬರು ಕಿಡ್ನಾಪ್ ಮಾಡಿದ್ವು, ಒಬ್ಬನಿಗೆ ವಾದ ವರ್ಷ ಕಿಡ್ನಾಪ್ ಮಾಡನ ಅವನಿಗೆ ಬಿಡಿಸಿದ ಇವ ಬಿಡಿಸಾನ ಎಲ್ಲ ಕೇಸ್ ಕೋರ್ಟ್ ಎಲ್ಲ ಆಗೈತಿ। ಪೊಲೀಸರ ನ್ಯಾಯ ಮಿಡ್ಸ್ಯಾರ, ದೇವ್ರ ಗುಡ್ಯಾಗ ಆಗುಬಾಯಿ ಗುಡ್ಯಾಗ ಹೋಗಿ ಹಾಕ್ಯಾರ, ನೀವು ದೋಸ್ತರ ಅದೀರಿ ಹಿಂಗ್ ಮಾಡ್ಬ್ಯಾಡ್ರಿ, ಒಬ್ಬರೊಬ್ಬರ ಹೆಸರು ಯಾರು ತೆಗಿಬ್ಯಾಡ್ರಿ ಅಂತ ಗುಡ್ಯಾಗ ಹೋಗಿ ಪೂಜಾರಿ ಸರ್ ಅವ್ರು ಎಲ್ಲಾರು ಮಿಟ್ಟಾಚಾರ। ಮಿಟ್ಟಾಸನ್ ನನ್ನ ಗಂಡ ಫಾಮಾರಿ ಆಗ್ಯಾನ। ಜಗಳ ಇತ್ತು ರೀ, ಮೊದಲ್ ಬಾಳ ಗೆಳತಾನಿತ್ತು, ಈಗ 2 ವರ್ಷ ಆಯ್ತು ಅವ್ರದ್ದು ಹಿಂಗ್ ತಿಂಡಿ ನಡ್ದಿತ್ತು। ಎದಕ್ಕಂದ್ರ ಅಮ್ಮಗೆ ಕರಾಡ್ಯಾಗ ಆಸ್ತಿ, ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡ್ಸೋದು। ಊರ್ ಬಿಟ್ಟು ಉಡ್ಸ್ಯಾನ। ಇವ್ರು ಸುಮ್ನೆ ಇದ್ರು ಹಿಂಗ್ ತಂಟ ಮಾಡ್ತಾರ, ಬ್ಯಾಡತ್ ನಾವ್ ಯಾರ ತಂಟಕ್ ಹೋಗಾಕ್ ಬಿಡ್ಲಿಲ್ಲ। ನಾ ಕೈ ಕಾಲ್ ಬಿದ್ ನನ್ ಗಂಟಗೆ ಸಮಾಧಾನ ಮಾಡಿದ್ಯಾ। ಎಲ್ಲಾರು ಹಿಂಗ್ ಮಾಡಿ ಒಯ್ದ ಅವನಿಗೆ ಎಲ್ಲಿ ಕಿಡ್ನಾಪ್ ಮಾಡಿದ್ರತ್ತ। ಅವ್ರ ಅತ್ತಿ ಹೊಯ್ಕೋತ ಫೋನ್ ಮಾಡಿದ್ರು ನನ್ ಗಂಡ, ಫೋನ್ ಮಾಡಾನ ನಮ್ ಊರನ ಮಂದಿ ಕಿಡ್ನಾಪ್ ಮಾಡ್ಕೊನಿ ರಾತ್ರಿ ಒಯ್ದದ, ನಾವ್ ಊರಾಗಿದ್ದು ಏನ್ ಮಾಡೋನು। ಅಬೂಶಾ ಕೊಡ್ಲಕರ್ ಮಾಡಿದ, ಅಬೂಶಾ ಮಾನ್ಯ ಮಾಡಿದ ಮಾಡಾನ ಅವನಿಗೆ ಬಿಡಿಸಿದ ಇಟ್ಟತ್ತಪ್ಪ ನೋಡ್ರಿ। ನಮ್ ಗಂಡ ಅವನಿಗೆ ಬಿಡಿಸಿ ನಮ್ಮ ಮನ್ಯಾಗ ಕರ್ಕೊಂಡ್ ಬಂದಿದ್ದ। ಅವನಿಗೆ ಇವನ್ ಯಾಕ ಬಿಡ್ಸ್ಯಾನ, ಅಸ್ತಿ ತಿನ್ನಾಕ ಬಿಟ್ಟಿಲ್ಲ ಅಂತ ಇವನ್ ಮ್ಯಾಲ ಹಂಗ ಇಷ್ಟ ನೋಡ್ರಿ ಅವ್ರು।
ಈಗ ಮನೆಯಿಂದ ಎಷ್ಟೊತ್ತು ಹೋದ್ರ ರಾಜು ಮನೆಯಿಂದ ಬರೋಬ್ಬರಿ 2 ಗಂಟೆಕ್ ಬಿಸಿಲಾಗ ಹೊರಗ್ ಬಿದ್ದ ನೋಡ್ರಿ. ಯಾರ್ದೋ ಫೋನ್ ಬಂದಿತ್ರಿ. ನಾವ್ ಹೊಲ್ದಾಗ ಹಾಳ ಹಚ್ಚಿನಿ, ಅವ್ರ ಜೋಡಿ ನಾನು ಹೋಗಿದ್ದೆ. ಊಟಕ್ ಊಟಕ್ ಹಾಳ ಬಿಡಾನ ನಾ ಬಂದಿದ್ದೆ ರೀ. ಬರಾನ ಎಲ್ಲಿ ಹೊಂಟಿರಿ ಬಿಸ್ಲಾಗ, ನೀರ್ ಚಾಲು ಇಟ್ಟಿರಿ, ನಾ ನೀರ್ ಕುಡ್ಸಾಕತ್ತೀರಿ, ಯಾಕೆ ಹೊಂಟಿರ? ನಾನ ಇಲ್ಲ ನಂದು ಕೆಲಸ ಐತಿ, ಕೋಳಿಗೆ ಮೇವ್ ತರ್ತೀನಿ ಅಂದ್ರು. ಕೋಳಿ ಮರಿಗೆ ಮೇವ್ ತರ್ತೀನಿ. ನನಗೂ ಅಷ್ಟು ಇದು ಆಗಲಿಲ್ರಿ. ನಾನು ಏನ್ ಅಡ್ಡ ಬಾ ಹಾಕಿ ದಮ್ ಇಡ್ರಿ ಊಟ ಮಾಡ್ಕೊಂಡು ಹೋಗಾಕತ್ಯಾರ. ನಿಂದು ಉಪವಾಸ ಐತಿ, ಶರ್ಬತ್ ಮಾಡಾನ. ಒಂದ್ ಗಲಾಸ್ ಶರ್ಬತ್ ಕುಡ್ದು ಹೊರಗ್ ಬಿದ್ದ ನೋಡ್ರಿ. ಒಬ್ಬರೇ ಬಂದ. ಫೋನ್ ಹಚ್ಚಿದ್ರಿ, ಫೋನ್ ಒಳಗೆ ಮುಖ ಡಲ್ ಆಗಿತ್ರಿ. ಬರೇ ಫೋನ್ ಒಳಗೆ ಬಿಜಿ. ನನಗೂ ಸರಿಯಾಗ ಮಾತಾಡ್ಲಿಲ್ರಿ ಅವ್ರು. ನಾನೇ ಬಾಕಲ್ಗ ನಿಂತ ಅಡ್ಡ ಒಂದ್ ಸರ್ಬತ್ ಒಂದ್ ಗಲಾಸ್ ಕೊಟ್ಟೇನ್ರಿ. ಅಬೂಷ ಮಾಡ್ಯಾನ. ಮತ್ತ ಅಂಕುಶ್ ಗೋರಡ ನಾಳೆ ಇಲೆಕ್ಷನ್ ಐತಿ, ಅದ ಅವ್ರು ಬಾಳ ದಿಮಾಕ್ ನಡ್ಸಿದ್ರಿ. ಅವ್ರ್ಯಾ ಮಾಡ್ಯಾರ. ನಮ್ಗ ಇಲೆಕ್ಷನ್ ಬ್ಯಾಡ ಅಂತ ನಾವ್ ಗಂಡ ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತದಲ್ರಿ. ಅದ್ರ ಸಂಬಂಧ ನಮ್ಗ ಬ್ಯಾಡ ಅತ್ ನಾವ್ ಸುಮ್ಮ ಇದ್ರಿ. ನಮ್ಗ ಇಲೆಕ್ಷನ್ ಬ್ಯಾಡ, ಈ ಮಂದಿ ಇಟ್ ಮಾಡಾಕತ್ತಾರ ಸುಮ್ಮ. ನಮ್ಗ ಏನ್ ಕಮ್ಮಿ ಆಗೈತ್? ನಮ್ ಹೊಲ್ದಾಗಿ ದುಡ್ಕೊಂಡ್ ತಿನ್ನೋನತ್ ನಾವ್ ಬಿಟ್ಟಿದೇವ್ರಿ ಎಲ್ಲ. ಬಿಟ್ಟದ್ರ ಮ್ಯಾಲ ನನ್ ಗಂಡಗೆ ಇಸ್ರಿ ಮರ್ಸ್ಯಾರಿ ಎಲ್ಲ. ಅರೆಸ್ಟ್ ಮಾಡಿ ನನ್ ಗಂಡನ್ ಶಾಂತಿ ಕೊಡ್ಬೇಕು. ನನ್ ಮಕ್ಕಳಿಗೆ ನನ್ಗ ನ್ಯಾಯ ಕೊಡಿಸ್ಬೇಕು. ಶಿಕ್ಷಾ ಜೀವಕ್ತಿ ಸಕ್ತಿ. ಅವ್ರ ಜೀವ ಹೋಗ್ 3 ಮಂದಿ ಹೆಣ್ಮಕ್ಳು ಅದಾರ. ಒಬ್ಬನೇ ಗಂಡ ಮಗ ಅದನ್ರಿ ನನ್ಗ. ಈಗ ಹುಟ್ಟ್ಯಾದ 5 ಮಂದಿ ಹೆಣ್ಣು ಮಕ್ಳ ಮ್ಯಾಲ ಹುಟ್ಟ್ಯಾರ ನನ್ ಗಂಡ ಮಗ. ಏನು ಮಾಡ್ಲಿ? 5 ವರ್ಷದ ಅದಾನ. ಏ ಅಪ್ಪ ನಾನು ಬರ್ತೇನೆ ತಿನ್ನಾಕ ತಗೊಂಬ ನಿನಗ ಪಾನಿಪುರಿ ತರ್ತೀನಿ ಅಪ್ಪ ಅಂತದ. ರಂಬಸಿ ನನ್ ಕೈ ಹಾಕ್ಕೊಂಡು ಬರೇ 10 ನಿಮಿಷ ಆಗ್ಯಾನ ನೋಡ್ರಿ. ಹೊರಗ್ ಬಂದ 10 ನಿಮಿಷ ಆಗೈತಿ. ಫೋನ್ ಬಂದದ ಆಕ್ಸಿಡೆಂಟ್ ಐತೆ ಅಂದ್ರ. ನನ್ ಗಂಡ ಅಟ್ ಜೋರ್ ಗಾಡಿ ಓಡ್ಸಂಗಿಲ್ಲ. ಆಕ್ಸಿಡೆಂಟ್ ಹ್ಯಾಂಗ ಆಗ್ತದ ನಾನು ಹೊರಗ್ ಬಂದೇರಿ. ಇಲ್ಲ ಮರ್ಡರ್ ಮಾಡ್ಯಾರ. ನನ್ ಕೈ ಕಾಲ ನಿತ್ವೈತ್ರು, ನನ್ ಜೀವನೇ ನಿತ್ವೈತ್ರು. ಬರೇ ಅವ್ರ ತಲೆ ಅಂದ ಅವ್ ಏನ್ ಗುಂಡ ಮತ್ತ ಕಲ್ಲ ಅವ್ ಏನ್ ನೋಡಾಕ್ ಬ್ಯಾಡ್ರಿ. ಹಂಗಾಗೈತಿ ಅದು. ಮುಖ ನೋಡಾಕ್ ಬ್ಯಾಡ್ರಿ. 10 ಊರಿನ ಹೇಳ್ತಿದ ನನ್ ಗಂಡ. ಬಿಟ್ಟವ್ರ ಹೆಣ್ಣರ ಮತ್ತೆ ಅವ್ರು ಕೂಡಿಸ್ತಿದಾರ ನನ್ ಗಂಡ. ಒಬ್ಬರೇ ಇದ್ರಿ, ಡ್ರೈವರ್ ಇಲ್ಲ, ಯಾರು ಇಲ್ಲ. ಒಬ್ಬರೇ ಎಲ್ಲಿ ಹೋದ್ರು ಒಬ್ಬನೇ ಓದ್ತಿದ್ರು. ಅರೆಸ್ಟ್ ಮಾಡಿ ತನಿಖೆ ಮಾಡಿ ನನ್ಗ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ರಾಜಕೀಯ ದೇಶ ತುಕಾರಾಮ್ ಕರೆ ಅಂಕುಶ್ ಗೋರಡ್. ನನ್ಗ ನಿನ್ನೆ ರಾತ್ರಿ ನನಗ ಇದು ಮಾತ್ ಹೇಳ ನನ್ ಗಂಡ. ಅವ್ರ ಪ್ಲಾನ್ ಮಾಡಾಕತ್ತಾರ ಇಲೆಕ್ಷನ್ ಮಾಡಾಕ. ಅವ್ರದ್ದು ಬಾಳ್ ನಡ್ದದ. ಏನ್ ಮಾಡೋಣ? ನನ್ನ ಏನ್ ಮಾಡಲಕ್ಕ ಅದ್ರಾಗ ಏನ್ ಸಿಗೋದೈತಿ ನಮ್ಗ? ನಮ್ದೇ ಮನೆ ಹಾಳಾಗ್ತದ. ಬಿಟ್ ಬಿಡು, ನಮ್ಗೂ ಹಾಳ್ ಬಾಳ ಆಗ್ಯದ ಇಲೆಕ್ಷನ್ ಮಾಡತ್. ಏನು ಬೇಡ. ನಮ್ ಹೊಲ್ದಾಗ ನಮ್ಗ ದುಡದ್ರ ಎಲ್ಲಾ ಸಿಕ್ತದ. ನಮ್ ಮಕ್ಕಳಾಗು ನಾ ಆರಾಮ್ ಇರೋನಂತ ಹೇಳಿದಾರೆ. ನಾ ಇಲ್ಲ, ನಾನು ಬಿಟ್ಟಿನಿ. ಯಾರ ಏನಕ್ ಮಾಡಲಕ್ಕ. ಸುಮ್ ಊರಾನಿ ಉಷಾಬರಿ ಮಾಡುದು ಯಾಕತ್ತ ನನ್ ಗಂಡ ನಿನ್ ರಾತ್ರಿ ನನ್ಗ ಹೇಳ. ಇಟಾಬಾಯಿ ಕರೆ ರಾಜು. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು APMC ಸಿಟಿ ಲಿಮಿಟ್ಸ್ APMC ಅಂತ ಹೇಳಿಕೊಂಡು ಆದಿಲಾಬಾದ್ ಏನು ಗ್ರಾಮ ಇದೆ ಅದಕ್ಕೆ ಹೋಗುವಂತ ಒಂದು ರಸ್ತೆ ದಾರಿಯಲ್ಲಿ ಈ ಟ್ರಕ್ಕು ಮತ್ತೆ ಈ ತಾರ್ ಜೀಪ್ ಅಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾವು ನೋಡಿದಾಗೆ ಇದು 2 ವೆಹಿಕಲ್ಸ್ ಗಳನ್ನ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ತಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ತಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟ್ ಅಲ್ಲಿರುವಂತ ಡೋರ್ನ ತೆಗೆದ್ಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತೆ ಫೈರಿಂಗ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಗೋ ಟೀಮ್, FSL ಟೀಮ್ ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನ ಹತ್ಯೆ ಮಾಡಲಾಗುತ್ತೆ. ದ ಪ್ರಿಲಿಮಿನರಿ ಮೋಟಿವ್ ಇನ್ನೂ ಕಂಡು ಬರಬೇಕು. ಮೋಸ್ಟ್ ಪ್ರಾಬಬ್ಲಿ ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ಇನ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಇಂದ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡುತ್ತೆ. ಸತ್ತವನ ಹೆಸರು ರಾಜು ಕರೆ ಅಂತೇಳಿ, ಸುಮಾರು 48 ವರ್ಷ. ಈತ ಅವನದೇ ಆದಂತ ತೋಟನೂ ಕೂಡ ಇದೆ ಮತ್ತೆ ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಿದ್ದ ಅನ್ನುವಂಥದ್ದು ಮಾಹಿತಿ ಇದೆ. ಅದಿನ್ನು ಏನು ಮಾಹಿತಿ ಇಲ್ಲ. ಆಸ್ ಆಫ್ ನೌ ವಿ ಡೋಂಟ್ ನೋ ಹೌ ಮೆನಿ ಪೀಪಲ್ ಅಂತೇಳಿ. ಅರೌಂಡ್ 4 to 4:30 ಮಧ್ಯೆ ಆಗಿದೆ. ಈಗ ನಮ್ಮ ಏನು ASC ಟೀಮನ್ನು ಕೂಡ ಬರ್ತಾ ಇದೆ. ಆಸ್ ಆಫ್ ನೌ ಮೇಲ್ಗಡೆ 3 ರೌಂಡ್ಸ್ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಡೀಟೇಲ್ಸ್. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ತನಿಖಾ ತಂಡ ಬಂದಿದೆ. ಸೋಕೋ ಟೀಮ್ ಅಂಡ್ ಅವರ್ AIC ಚೆಕ್ ಟೀಮು ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದೆ. ಇಷ್ಟು ಬೇಗ ಎಲ್ಲ ಆಗುತ್ತೆ.
ಏನಾದ್ರು ಸ್ಥಳದಲ್ಲಿ ಏನಾದ್ರು ಸ್ಥಳದಲ್ಲಿ ಇಲ್ಲ ಸ್ಥಳದಲ್ಲಿ ನೋಡ್ತಾ ಇದ್ದಾರೆ ಇನ್ನು ವೆಹಿಕಲ್ ಒಳಗಡೆ ಏನಿದೆ ಏನಿಲ್ಲ We need more time. ಆಸ್ತಿ ವಿಚಾರ ಅಂತ ಕೇಳಿ ಬರ್ತಾರೆ. ಅದೇ ಅವರು ವಿತಿನ್ ದ ಫ್ಯಾಮಿಲಿನೇ ಆಸ್ತಿ ವಿಚಾರ ಅನ್ನೋದು ಕೂಡ ಕುಟುಂಬಸ್ಥರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ಸ್ ಟೂ ಅರ್ಲಿ ಟು ಜಡ್ಜ್ ಅಂಡ್ ಕಮೆಂಟ್ ಆನ್ ಎನಿಥಿಂಗ್ ಎಲ್ಸ್. ವಿ ನೀಡ್ ಟೈಮ್. ಇನ್ನು ಕಂಪ್ಲೇಂಟ್ ಕೊಡಬೇಕು, ಅವರು FIR ಆಗಬೇಕು. ದೆನ್ ಡೆಫಿನೆಟ್ಲಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈಂಡ್ ದ ಅಕ್ಯೂಸ್ಡ್ ಯಾರಿದ್ದಾರೆ. ತದನಂತರ ತಮಗೆ ಹೆಚ್ಚಿನ ಮಾಹಿತಿನೂ ಕೊಡ್ತೀವಿ. ಸರ್ ಕಂಟ್ರಿನ ಯಾವ್ದು?